ಹಾಯ್ ಮೈ ಡಿಯರ್ ಪ್ರೀಶಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಹ್ಯಾಪ್. ಇವತ್ತು ನಾನು ನಿಮಗೆ ಕಂಪ್ಲೀಟ್ಲಿ ಹೋಮ್ ಮೇಡ್ ಐಬಿಸ್ಕಸ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ನಾನು ಯೂಸ್ ಮಾಡಿರೋದು ಬಂದು ಫ್ರೆಶ್ ಐಬಿಸ್ಕಸ್ ಲೀವ್ಸ್ ಮತ್ತು ರೆಡ್ ಮತ್ತು ಪಿಂಕ್ ಐಬಿಸ್ಕಸ್ ಫ್ಲವರ್ನ ಯೂಸ್ ಮಾಡಿದ್ದೀನಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ ಈ ಹೇರ್ ಆಯಿಲ್ ತುಂಬಾ ಬೆನಿಫಿಷಿಯಲ್, ಎಸ್ಪೆಷಲಿ ಏರ್ ಫಾಲ್, ಥಿನ್ ಹೇರ್, ಡ್ರೈ ಹೇರ್ ಪ್ರಾಬ್ಲಮ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಐಬಿಸ್ಕಸ್ ಫ್ಲವರ್ ಹೇರ್ ಗ್ರೋತ್ ಇಂಪ್ರೂವ್ ಮಾಡುತ್ತೆ, ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಹೇರ್ ರೂಟ್ ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಶೈನಿ ಮತ್ತು ಸಾಫ್ಟ್ ಆಗುತ್ತೆ, ಪ್ರೀಮೆಚರ್ ಗ್ರೇಯಿಂಗ್ನ ಸ್ಲೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನೊಂದು ಪ್ಯಾನಲ್ಲಿ ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನಾನು ಬೇರೆ ಯಾವುದೇ ಬ್ರ್ಯಾಂಡದ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನನಗೆ ಇದು ಕೆಮಿಕಲ್ ಫ್ರೀ ಮತ್ತು ವಿತೌಟ್ ಪ್ರಿಸರ್ವೇಟಿವ್ ನ್ಯಾಚುರಲ್ ಆಗಿರೋ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ. ನೀವು ಕೂಡ ನಿಮ್ಮ ನಿಯರ್ ಬೈ ಸ್ಟೋರ್ ಇಲ್ಲ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್, ಅದನ್ನ ತರಿಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಸ್ಲೋ ಫ್ಲೇಮಲ್ಲಿ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಫೆನುಗ್ರಿಕ್ ಸೀಡ್ ತೊಗೊಂಡಿದ್ದೀನಿ, ಫ್ರೆಶ್ ಕರಿ ಲೀವ್ಸ್ ನಮ್ಮ ತೋಟದಲ್ಲಿ ಬೆಳೆದಿರೋದು ತೊಗೊಂಡಿದ್ದೀನಿ, ಐಬಿಸ್ಕಸ್ ಲೀವ್ಸ್ ಮತ್ತು ಐಬಿಸ್ಕಸ್ ಫ್ಲವರ್ ತೊಗೊಂಡಿದ್ದೀನಿ. ಫ್ಲವರಲ್ಲಿ ಪಿಂಕ್ ಮತ್ತು ರೆಡ್ ತೊಗೊಂಡಿದ್ದೀನಿ. ಇದು ಇಷ್ಟು ನಮ್ಮ ಮೇನ್ ಇಂಗ್ರೀಡಿಯೆಂಟ್. ನಾನು ಸ್ವಲ್ಪ ಫೆನುಗ್ರಿಕ್ ಸೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮೇಥಿ ಸೀಡ್ಸು ಡ್ಯಾಂಡ್ರಫ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಶೆಡ್ಡಿಂಗ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಇದು ಏರ್ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಇದು ಫ್ರೆಶ್ ಕರಿ ಲೀವ್ಸು. ಇದನ್ನ ನೀವು ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಮತ್ತೆ ಯೂಸ್ ಮಾಡಿ, ಯಾಕಂದರೆ ಅದರಲ್ಲಿ ಧೂಳು, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ. ಸೊ ಕರಿ ಲೀವ್ಸ್ ಕೂಡ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದು ಹೇರ್ ಥಿನ್ನಿಂಗ್ನ ಕೂಡ ರೆಡ್ಯೂಸ್ ಮಾಡುತ್ತೆ, ಸ್ಕ್ಯಾಲ್ಪ್ ನರಿಶ್ಮೆಂಟ್ ಮತ್ತು ಅರ್ಲಿ ವೈಟ್ ಹೇರ್ಸ್ ಯಾರಿಗೆಲ್ಲ ಬರುತ್ತೆ ಅದನ್ನು ಇದು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾವು ಎಕ್ಸ್ಟರ್ನಲಿಗೆ ಹೇರ್ ಆಯಿಲ್, ಹೇರ್ ಮಾಸ್ಕ್ ಆ ಥರ ಎಲ್ಲ ಯೂಸ್ ಮಾಡಿ ನಮ್ಮನ್ನ ಹೇರ್ನ ಟ್ರೀಟ್ ಮಾಡ್ತೀವಿ, ಬಟ್ ಇಂಟರ್ನಲ್ಲಿ ಕೂಡ ಅಷ್ಟೇ ಕೇರ್ ಮಾಡಬೇಕು. ಸೊ ನೀವು ಬೆಳಗ್ಗೆ ಎದ್ದು ಎಂಟಿ ಸ್ಟೊಮಕ್ಕಿಗೆ 5 to 10 ಕರಿ ಲೀವ್ಸ್ ತೊಗೊಳ್ಳಿ, ಇಟ್ಸ್ ವೆರಿ ಗುಡ್ ಥಿಂಗ್. ಈಗ ನಾನು ಬಿಡಿಸಿಟ್ಕೊಂಡಿರೋ ಐಬಿಸ್ಕಸ್ ಫ್ಲವರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಐಬಿಸ್ಕಸ್ ಫ್ಲವರ್ ಮತ್ತು ಐಬಿಸ್ಕಸ್ ಲೀವ್ಸ್ನ ಗ್ರೈಂಡ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಈವನ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ನಮಗೆ ಏರಕ್ಕೆ ಬೇಕಾಗಿರೋ ಸತ್ವ ಎಲ್ಲ ಆಯಿಲ್ಗೆ ಅಬ್ಸರ್ವ್ ಆಗುತ್ತೆ. ಸೊ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ಹಾಗೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಆಯಿಲ್ ಮೇನ್ಲಿ ಯಾವ ಪ್ರಾಬ್ಲಮ್ಸ್ಗೆ ಯೂಸ್ಫುಲ್ ಅಂದರೆ ಏರ್ ಫಾಲ್, ಏರ್ ಥಿನ್ನಿಂಗ್, ಸ್ಲೋ ಹೇರ್ ಗ್ರೋತ್ ಇರೋರಿಗೆ, ಡ್ರೈ ಮತ್ತು ಫ್ರಿಝಿ ಹೇರ್ ಇರೋರಿಗೆ, ಡ್ಯಾಂಡ್ರಫ್ ಮತ್ತು ಪ್ರೀಮೆಚರ್ ಗ್ರೇಯಿಂಗ್. ಇದನ್ನು ರೆಗ್ಯುಲರ್ ಯೂಸ್ ಮಾಡಿದ್ರೆ ಹೇರ್ ಸ್ಟ್ರಾಂಗ್ ಆಗುತ್ತೆ, ಸಾಫ್ಟ್ ಮತ್ತು ಹೆಲ್ದಿಯರ್ ಕೂಡ ಆಗುತ್ತೆ. ನಿಮಗೆ ಫ್ರೆಶ್ ಆಗಿ ಐಬಿಸ್ಕಸ್ ಲೀವ್ಸ್ ಮತ್ತು ಫ್ಲವರ್ ಸಿಕ್ಕಿಲ್ಲ ಅಂದರೆ ಇರೋದು ಪೌಡರ್ ಕೂಡ ಆನ್ಲೈನಲ್ಲಿ ಬರುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಬಟ್ ನಾವು ನ್ಯಾಚುರಲಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂದ್ಕೊಳ್ತೀನಿ. ಇವಾಗ ಐಬಿಸ್ಕಸ್ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಐಬಿಸ್ಕಸ್ ಲೀವ್ಸ್ ಬಂದುಬಿಟ್ಟು ನ್ಯಾಚುರಲ್ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ನಮ್ಮ ಹಿಂದಿನ ಕಾಲದಲ್ಲೂ ಕೂಡ ಐಬಿಸ್ಕಸ್ ಲೀವ್ಸ್ ಮತ್ತು ಫ್ಲವರ್ನ ಏರ್ ಆಯಿಲ್ಗೆ ಕಂಡೀಷ್ನರಾಗಿ ಕೂಡ ಯೂಸ್ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು. ಡ್ರೈನೆಸ್ ಮತ್ತು ಫ್ರಿಜ್ ರೆಡ್ಯೂಸ್ ಮಾಡುತ್ತೆ, ಸ್ಕ್ಯಾಲ್ಪ್ ಸೂತ್ ಮಾಡುತ್ತೆ, ಥಿಕ್ ಹೇರ್ ಆ್ಯಂಡ್ ಹೆಲ್ತಿ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಏರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಐಬಿಸ್ಕಸ್ ತುಂಬಾ ಎಫೆಕ್ಟಿವ್. ಇವಾಗ ನೀವು ಆಯಿಲ್ ನೋಡ್ಬೋದು, ಗ್ರೀನಿಶ್ ಆಗಿ ಟರ್ನ್ ಆಗಿದೆ ಅಂದರೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ದು ನ್ಯೂಟ್ರಿಯೆಂಟ್ಸ್ ಎಲ್ಲ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ನೋಡಿ, ಆಗಕ್ಕೂ ಇವಾಗಲಿದ್ದಕ್ಕೂ ಡಿಫ್ರೆನ್ಸ್ ತುಂಬಾ ಕಾಣ್ತಾ ಇದೆ. ಗ್ರೀನಿಶ್ ಕಲರಲ್ಲಿ ನೀವು ನೋಡ್ಬೋದು. ಮತ್ತು ಕರಿ ಲೀವ್ಸ್ ಕೂಡ ಕ್ರಿಸ್ಪಿ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಆಯಿಲ್ನ ನೀವು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಜೆಂಟಲ್ ಮಸಾಜ್ ಮಾಡಿ ನೈಟ್ ಫಿಲ್ ಬಿಡ್ಬೋದು. ಇಲ್ಲಾಂದರೆ ಮಿನಿಮಮ್ 2-3 hours ಆದಮೇಲೆ ವಾಶ್ ಮಾಡಿ. ಬೆಸ್ಟ್ ರಿಸಲ್ಟ್ಗೆ ವೀಕಲ್ಲಿ 2-3 times ಯೂಸ್ ಮಾಡಿ. ಸೊ ನೀವು ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ 24 hours ಇಲ್ಲ 44 hours ಬಿಟ್ಟು ಕೂಡ ಸ್ಟ್ರೈನ್ ಮಾಡ್ಕೋಬೋದು. ನಾನು ಅಲ್ಲೇ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ, ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ನ್ಯಾಚುರಲ್ ಹೇರ್ ಕೇರ್ ಅಂದರೆ ನಂಗೆ ತುಂಬಾ ಇಷ್ಟ. ಇದರಲ್ಲಿ ಕೆಮಿಕಲ್ಸ್ ಇಲ್ಲ, ಏನು ಪ್ರಿಸರ್ವೇಟಿವ್ ಇಲ್ಲ. ಈ ಐಬಿಸ್ಕಸ್ ಆಯಿಲ್ನ ನಾನು ಪರ್ಸ್ನಲಿ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಯಾವುದೇ ಹೇರ್ ಆಯಿಲ್ ಆಗಲಿ 1 week ಇಲ್ಲ 1 monthಲ್ಲಿ ರಿಸಲ್ಟ್ ಬರಲ್ಲ. ಯು ಹ್ಯಾವ್ ಟು ಯೂಸ್ ಇಟ್ ಫಾರ್ 3 months ಅಟ್ಲೀಸ್ಟ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.